ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೊಂತ ಅನ್ನೋದು ನಿಮ್ಗೆ ಗೊತ್ತೈತಿ. ತಮ್ಮನೆಲ್ಲ ನೋಡಿರ್ತೀರಿ. ತಮ್ಮನೇಲ್ನಾಗ ನಾ ಏನು ಹಾಕಿನಪ್ಪ ಅಂದ್ರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರ್ತೈತಿಲ್ಲ, ನೀವೇನು ಯೂಟ್ಯೂಬರ್ ಆಗಿದ್ರೆ ನಿಮ್ಮ ಒಂದು ಚಾನಲ್ದಾಗ ವಿಡಿಯೋಗಳು ವೈರಲ್ ಹಾಕಿರಂಗಿಲ್ಲ. ಈ ಒಂದು ವಿಡಿಯೋಗಳನ್ನ ನಾನು ಯಾವ ಥರ ವೈರಲ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಒಂದು ಟ್ರಿಕ್ ತೊಗೊಂಡ್ಬಂದು ಹೇಳಾಕತ್ತನು. ಈ ಒಂದು ಟ್ರಿಕ್ ನೀವು ಏನಾರು ಫಾಲೋ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ 2ರಿಂದ 3 ತಿಂಗಳದಾಗ ನೀವು ಎಷ್ಟು ವೀಡಿಯೋಗಳನ್ನ ಹಾಕಿರ್ತಿರಲ್ಲ, ಇಷ್ಟು ವೀಡಿಯೋಗಳಾಗ ಇಲ್ಲಂದ್ರೆ ಒಂದು 20-30 ವೀಡಿಯೋಗಳಂದ್ರೂ ವೈರಲ್ ಆಗತ್ತಾವು. ಅಂಥ ಒಂದು ಟ್ರಿಕ್ ಐತದ. ಈ ಒಂದು ಟ್ರಿಕ್ ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಚಾನಲ್ಲು ಗ್ರೋ ಆಗೈತಿ, ನಿಮ್ಮ ವೀಡಿಯೋಗಳು ವೈರಲ್ ಆಕಾವು. ಹಂಗಿದ್ರೆ ಯಾವ ಒಂದು ಟ್ರಿಕ್ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ಕ್ಯೂರಿಯಾಸಿಟಿ ಇರ್ತಪ್ಪ ಅಂದ್ರೆ ಈ ಒಂದು ವಿಡಿಯೋನ ಪೇಷನ್ಸಿಂದ ನೋಡಿರಿ. ಮತ್ತು ಪೇಷನ್ಸಿಂದ ನೋಡಿದ ಮೇಲೆ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಚಾನಲ್ಲು ಹೊಸದೈತಿ, ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರೋ ತಿಳ್ಕೊತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನ. ಮೊದಲಿಗೆ ಬಂದುಬಿಟ್ಟು ನಿಮ್ಮ ಈ ಒಂದು ಟ್ರಿಕ್ ಅಂದ್ರೆ ಈ ಒಂದು ಟ್ರಿಕ್ ನೀವು ಫಾಲೋ ಮಾಡ್ಬೇಕಂದ್ರೆ ನೀವು ಕ್ರೋಮ್ನ್ಯಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋನ ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಬೇಕು ಕ್ರೋಮ್ನ್ಯಾಗ. ನಾನು ಈಗ ಕ್ರೋಮ್ನ್ಯಾಗ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮ್ಯಾಲೆ ಸರ್ಚ್ ಬಾರ್ ಅಂತ ಕೊಟ್ಟಿರ್ತಾನಲ್ಲ, ಆ ಒಂದು ಸರ್ಚ್ ಬಾರ್ ಮೇಲೆ ನಾನು ಕ್ಲಿಕ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ನಾನು ಸರ್ಚ್ ಮಾಡ್ತೀನಿ. ಯೂಟ್ಯೂಬ್ ಸ್ಟುಡಿಯೋನ ನೀವು ಓಪನ್ ಮಾಡಿರಿ ಕ್ರೋಮ್ನ್ಯಾಗ. ಈಗ ನಾನು ಓಪನ್ ಮಾಡಿ ನೋಡ್ಬೋದು ನೀವು, ಇಲ್ಲೇ ಓಪನ್ ಆಗೈತಿ. ಇಲ್ಲಿ ಲಾಗಿನ್ ಅಂತ ಕೇಳ್ತಾನಲ್ಲ, ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಮೊದಲಿಗೆ ಸ್ಟುಡಿಯೋ ಓಪನ್ ಆಗೈತಿ. PC ಡೈರೆಕ್ಟ್ ಕ್ರೋಮಿಗೆ ಕರ್ಕೊಂಡು ಹೋಗೈತಿ. ಕ್ರೋಮ್ನ್ಯಾಗ ಸ್ಟುಡಿಯೋ ಅನ್ನೋದು ಓಪನ್ ಆಗೈತಿ. ಇಲ್ಲಿ ನೋಡ್ಬೋದು ನಂದು ಸ್ವಲ್ಪ ಓಪನ್ ಆಗತೈತಿ, ಸ್ವಲ್ಪ ಲೋಡಿಂಗ್ ತೊಗೊಳತೈತಿ. ಯಾಕಪ್ಪ ಅಂದ್ರೆ ನಾನು ಮೊಬೈಲ್ದಾಗ ಓಪನ್ ಮಾಡತ್ತೀನಿ ಇದನ್ನು. ನಿಮ್ಮ ಒಂದು ಮೊಬೈಲ್ ಸ್ಪೀಡ್ ಇತ್ತಪ್ಪ ಅಂದ್ರೆ ನೀವು ಮೊಬೈಲ್ದಾಗ ಓಪನ್ ಮಾಡಿರಿ. ನಾ ಇದನ್ನು ಇಲ್ಲಿ ನೋಡ್ಬೋದು ಡ್ಯಾಶ್ಬೋರ್ಡ್ ಓಪನ್ ಆಗೈತಿ. ಸ್ಟಾರ್ಟಿಂಗ ನಾವು ಡ್ಯಾಶ್ಬೋರ್ಡ್ ಕೆಳಗೆ ವಿಡಿಯೋ ಅಂತೇಳಿ ಒಂದು ಆಪ್ಷನ್ ಇರ್ತೈತಿ. ಇಲ್ಲಿ ರೈಟ್ ಸೈಡ್ನಾಗ ಸೀರಿಯಲ್ ಪ್ರಕಾರ ಕೊಟ್ಟಿರ್ತಾನೆ ನೋಡ್ಬೋದು ನೀವು. ಇಲ್ಲಿ ಒಂದರ ಕೆಳಗೆ ಒಂದು ಆಪ್ಷನ್ ಅದಾವಲ್ಲ, ಆ ಒಂದು ಆಪ್ಷನ್ ಕೆಳಗೆ ವಿಡಿಯೋದ ಒಂದು ಆಪ್ಷನ್ ಇರ್ತೈತಿ. ಆ ಒಂದು ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ನೀವು ಅಪ್ಲೋಡ್ ಮಾಡಿರೋಂಥ ಪ್ರತಿಯೊಂದು ವಿಡಿಯೋನೂ ಇಲ್ಲಿ ತೋರಿಸ್ತೈತಿ. ಇದ್ರೊಳಗೆ ನೀವು ಒಂದು ವಿಡಿಯೋನ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಒಂದು ವಿಡಿಯೋ ಭಾಳ ಯೂಸ್ಫುಲ್ ಐತಿಲ್ಲ ಅಂದ್ರೆ ಆಡಿಯನ್ಸ್ಗಳಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿ ಅದನ್ನು ಎಡಿಟಿಂಗ್ ಮಾಡ್ಕೊರಿ. ಎಡಿಟಿಂಗ್ ಮಾಡೋಕೆ ತೊಗೊಂಡ್ಮೇಲೆ ಇಲ್ಲಿ ನೋಡ್ಬೋದು ನೀವೇನು ಡಿಸ್ಕ್ರಿಪ್ಷನ್ ಕೆಳಗೆ ಏನು ಹಾಕಿರ್ತೀರಿ, ತಮ್ಮನೇಲಿ ಏನೇನು ಹಾಕಿರ್ತೀರಿ, ಏನೇನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಿರಲ್ಲ ವಿಡಿಯೋ ಅಪ್ಲೋಡ್ ಮಾಡೋದ್ನಾಗ ಎಲ್ಲನೂ ಇಲ್ಲಿ ತೋರಿಸ್ತೈತಿ. ನೀವು ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನಾ ಹೇಳಕ್ಕೆ ಹೋಗಿರೋವಂಥ ಮೇನ್ ಟ್ರಿಕ್ ಯಾವುದಪ್ಪ ಅಂದ್ರೆ ಇಲ್ಲಿ ಎಂಡ್ ಸ್ಕ್ರೀನ್ ಅಂತೇಳಿ ಐತಿಲ್ಲ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಾಜುಕ್ಕೆ ಇಲ್ಲಿ ಎಂಡ್ ಸ್ಕ್ರೀನ್ ಅಂತೇಳಿ ಕೊಟ್ಟಾನು. ಈ ಎಂಡ್ ಸ್ಕ್ರೀನ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟಿಗೆ ನೀವು ಒಂದು ವಿಡಿಯೋ ಮುಗಿಯಾತಿರಲಿಲ್ಲ, ನೀವು ವಿಡಿಯೋಗಳನ್ನ ಮುಗಿಸ್ತಿರ್ತಿರಲಿಲ್ಲ, ಅವಾಗ ಲಾಸ್ಟಿಗೆ 2 ವಿಡಿಯೋಗಳು ಶೋ ಅಪ್ ಆಕಾವು. ಈ ಒಂದು ಟ್ರಿಕ್ ನಿಮ್ಗೆ ಗೊತ್ತಿರ್ಬೋದು ತಿಳ್ಕೊತೀನಿ. ಭಾಳ ಮಂದಿಗೆ ಹೊಸ ಯೂಟ್ಯೂಬರ್ಗಳಿಗೆ, ಹೊಸ ಬಿಗಿನರ್ ಯೂಟ್ಯೂಬರ್ಗಳಿಗೆ ಗೊತ್ತಿರಲಿಲ್ಲ. ಅವರಿಗೆ ಇದ್ರ ಬಗ್ಗೆ ಹೇಳತ್ನು. ಇದನ್ನು ಯಾಕೆ ಹಾಕ್ತಾರಪ್ಪ ಅಂದ್ರೆ ನಿಮ್ಮ ಒಂದು ವಿಡಿಯೋ ಮುಗಿದ ಮೇಲೆ ಆ ಒಂದು ವಿಡಿಯೋ ರಿಲೇಟೆಡ್ ಆಗಿರ್ಬೋದು ಅಥವಾ ನಿಮ್ಮ ಚಾನಲ್ಗೆ ಸಂಬಂಧಪಟ್ಟ ಮತ್ತು ಬೇರೆ ಬೇರೆ ವಿಷಯಗಳು ಅಪ್ಡೇಟ್ಗಳು ನೀವು ಶೋ ಅಪ್ ಮಾಡಬೇಕಾಗತ್ತೆ. ಇಲ್ಲಿ ಈ ರೀತಿ ನೀವು ಶೋ ಅಪ್ ಮಾಡೋದ್ರಿಂದ ನಿಮ್ಮ ಒಂದು ಆಡಿಯನ್ಸ್ಗಳಿಗೆ ಕೆಲವೊಂದಿಷ್ಟು ವೀಡಿಯೋಗಳು ಮತ್ತು ಅಟ್ರಾಕ್ಟಾಗಿ ಕಾಣ್ತಾವೆ. ನೀವು ತಮ್ಮನೇಲಿ ನೋಡಿದ ಮೇಲೆ ಅದ್ರ ಮೇಲೆ ಮತ್ತು ಆ ಒಂದು ವೀಡಿಯೋ ಮೇಲೆ ಅವ್ರು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆ ಒಂದು ವೀಡಿಯೋ ಓಪನ್ ಆಗೈತಿ. ಇದರಿಂದ ಏನಾಗೈತಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ನ ಪ್ರತಿಯೊಂದು ವೀಡಿಯೋಗಳು ಈ ಥರ ಮಾಡೋದ್ರಿಂದ ನೀವು ಇಷ್ಟ ಆಗೋದು ಮತ್ತು ಟ್ರೆಂಡಿಂಗ್ನಾಗ ಒಂದಿಷ್ಟು ವೀಡಿಯೋಗಳು ಹೊಕ್ಕಾವು ಮತ್ತು ಆಡಿಯನ್ಸ್ಗಳಿಗೆ ಕೆಲವೊಂದಿಷ್ಟು ವೀಡಿಯೋಗಳು ಇಷ್ಟ ಆಕಾವು. ಅದರಿಂದ ಏನಾಗೈತಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ಗೆ ಗ್ರೋತ್ ಆಗೈತಿ ಮತ್ತು ನಿಮ್ಮ ಒಂದು ವೀಡಿಯೋಗಳು ವೈರಲ್ ಆಕಾವು. ಈ ಒಂದು ಟ್ರಿಕ್ ಎಲ್ಲ ಯೂಟ್ಯೂಬರ್ಗಳು ಇದೇ ಒಂದು ಟ್ರಿಕ್ಕಿಂದನೇ ಚಾನಲ್ಗಳನ್ನ ಗ್ರೋ ಮಾಡ್ಕೋತಾರೆ. ನೀವು ಕೂಡ ಇದೇ ಥರ ಟ್ರಿಕ್ಕಿಂದ ಫಾಲೋ ಮಾಡಿ ನೀವು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊರಿ. ಮತ್ತು ಇದನ್ನು ಯಾವ ಥರ ನಾವು ಇಟ್ಕೋದಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ 2 ಆಪ್ಷನ್ ಕೊಟ್ಟಾನೆ. ಇಲ್ಲಿ ಬೆಸ್ಟ್ ಫಾರ್ ವ್ಯೂವರ್ಸ ಮತ್ತು ಚೂಸ್ ಸ್ಪೆಸಿಫಿಕ್ ವೀಡಿಯೋಸ್ ಕೊಟ್ಟಿರ್ತಾನೆ. ಇಲ್ಲಿ 2 ಆಪ್ಷನ್ ಕೊಟ್ಟಿರ್ತಾನೆ. ಒಂದನೇದು ಆಪ್ಷನ್ ಬಂದುಬಿಟ್ಟು ಯಾವ ವ್ಯೂವರ್ಸ್ಗಳು ಜಾಸ್ತಿ ನೋಡ್ತಾರಲ್ಲ ಅಂಥ ಒಂದು ವೀಡಿಯೋಗಳನ್ನ ಅವು ಆಟೋಮೆಟಿಕ್ಲಿ ಸೆಲೆಕ್ಟ್ ಮಾಡ್ತೈತಿ. ಬೇಡಪ್ಪ ನಾವು ಸೆಲೆಕ್ಟ್ ಮಾಡ್ತೀವಿ, ನಮ್ಗೆ ಯಾವ ವೀಡಿಯೋ ಬೇಕು ನಾವು ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ನೀವು ಅದನ್ನು ಮಾಡ್ಕೋಬೋದು. ಇಲ್ಲಿ ಚೂಸ್ ಸ್ಪೆಸಿಫಿಕ್ ವೀಡಿಯೋ ಐತಿಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಏನಾಗೈತಪ್ಪ ಅಂದ್ರೆ ನಿಮ್ಮ ಚಾನಲ್ದಾಗಿರುವಂಥ ಪ್ರತಿಯೊಂದು ವೀಡಿಯೋಗಳನ್ನ ಇಲ್ಲಿ ತೋರಿಸ್ತೈತವೆ. ಇಲ್ಲಿ ನೀವು ನೋಡ್ಕೋಬೋದು, ಪ್ರತಿಯೊಂದು ವೀಡಿಯೋಗಳನ್ನ ಇಲ್ಲಿ ತೋರಿಸ್ತೈತಿ. ಇದರೊಳಗೆ ನಿಮ್ಗೆ ಬೇಕಾಗಿರುವಂಥ ವೀಡಿಯೋಗಳನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಇಟ್ಕೋಬೋದು.
ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಎರಡನೇ ಒಂದು ವಿಡಿಯೋಕ್ಕೆ ಮತ್ತು ನೀವು ಅಡ್ಜಸ್ಟ್ಮೆಂಟು ಮಾಡ್ಕೊಬೋದು. ಇದು ನಿಮ್ಗೆ ಇಲ್ಲಿ ನೋಡ್ಬೋದು, ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಎಲ್ಲ ಥರ ಎಡಿಟಿಂಗು ಇಲ್ಲಿ ಮಾಡ್ಕೊಬೋದು. ಮತ್ತು ಇಲ್ಲಿ ನಿಮ್ಗೆ 2 ಬೇಡಪ್ಪ 3 ವಿಡಿಯೋ ಇಡ್ತೀವಿ ನಾವು, ಇಲ್ಲ ನಾವು ಒಂದೇ ವಿಡಿಯೋ ಇಡ್ತೀವಿ ಅಂದ್ರೆ ಒಂದೇ ವಿಡಿಯೋ ಇಡ್ಬೋದು. ನಿಮ್ಗೆ 2, 3, 4 ಇಲ್ಲಿ ಚಾಯ್ಸಿಂಗ್ ಇಟ್ಟಿರ್ತಾನೆ ನಾನು. ನೀವು ಎಷ್ಟು ಬೇಕಾದ್ರೆ ವಿಡಿಯೋಗಳನ್ನ ಇಟ್ಕೋಬೋದು ಇಲ್ಲಿ. ಮತ್ತು ಇಲ್ಲಿ ಸೇವ್ ಅದು ಕೊಟ್ರಿಪ್ಪ ಅಂದ್ರೆ ಆಟೋಮೆಟಿಕ್ಲಿ ಹೆಂಗೈತಪ್ಪ ಅಂದ್ರೆ ಆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಲಾಸ್ಟಿಗೆ ಎಂಡ್ ಸ್ಕ್ರೀನ್ ತೆಗಿರತ್ತಲೆ ಅವಾಗ ಅಲ್ಲಿ 2 ರಿಂದ 3 ವಿಡಿಯೋಗಳನ್ನ ಶೋ ಅಪ್ ಆಗಿರ್ತಾವೆ. ನೀವು ಇಟ್ಟಷ್ಟು ವಿಡಿಯೋಗಳಲ್ಲಿ ಶೋ ಅಪ್ ಆಕಾವು. ಮತ್ತು ಈ ಒಂದು ಟ್ರಿಕ್ಕಿಂದ ನೀವು ಆರಾಮಾಗಿ ನೀವು ಒಂದು ವಿಡಿಯೋಗಳನ್ನ ವೈರಲ್ ಮಾಡಿಸ್ಕೋಬೋದು. ಮತ್ತು ಇಲ್ಲಿ ಲಾಸ್ಟಿಗೆ ಇಲ್ಲಿ ಕೊಟ್ಟಿರ್ತಾನೆ ನೋಡ್ಬೋದು, ಇಲ್ಲಿ ಕೆಳಗೆ ಕಾರ್ಡ್ಸ್ ಅಂತೇಳಿ. ಈ ಒಂದು ಕಾರ್ಡ್ಸನ್ನು ಹಂಗೆ ಅದೇ ಥರನೇ ವರ್ಕ್ ಆಕತಿ. ಆದರೆ ಇದು ಬೇರೆ ಥರ ಒಂದು ಸ್ವಲ್ಪ ನೋಟಿಫಿಕೇಷನ್ ಬಂದಾಗತ್ತೆ ಆಕತ್ತದ. ನೋಟಿಫಿಕೇಷನ್ನ ನೀವು ಆಗಾಗ ವಿಡಿಯೋದಾಗ ಹೇಳ್ತಿರ್ಬೇಕು, ಆ ಒಂದು ವಿಡಿಯೋ ನೋಡಿರಿ, ಈ ಒಂದು ವಿಡಿಯೋ ನೋಡಿರಿ ಅಂತೇಳಿ ನೀವು ಒಂದು ವಿಡಿಯೋದಾಗ ಹೇಳ್ತಿರ್ತಿರ್ಲೆ. ಮ್ಯಾಲೆ ಐ ಕಾರ್ಡ್ ಇರೋದನ್ನು ಮ್ಯಾಲೆ ಒಂದು ಬ್ಲ್ಯಾಕ್ ಕಲರ್ ನೋಟಿಫಿಕೇಷನ್ ಬರ್ತೈತಿ. ಅದನ್ನು ನೋಡ್ಕೊಂಡು ಅದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ವಿಡಿಯೋ ಅನ್ನೋದು ಓಪನ್ ಆಗೈತೆ. ಅದನ್ನು ನೀವು ಈ ಒಂದು ಐ ಕಾರ್ಡ್ ಮುಖಾಂತರ ನೀವು ಈ ವಿಡಿಯೋಗಳನ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಯಾವ ಥರ ಆ್ಯಡ್ ಮಾಡ್ಬೋದಪ್ಪ ಅಂದ್ರೆ ಸಿಂಪಲ್ಲಾಗಿ ನಾ ಹೇಳಿದ್ದೆ ನಿಮ್ಗೆ ಆಗಲೇ. ಇಲ್ಲಿ ನೀವು ನೋಡ್ಬೋದು ಕಾರ್ಡ್ಸ್ ಅಂತೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಆಟೋಮೆಟಿಕ್ಲಿ ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ಐ ಕಾರ್ಡ್ ಎಲ್ಲಿಂದ ಎಲ್ಲಿ ಮಟ್ಟ ಬೇಕು ನಿಮ್ಗೆ ಐ ಕಾರ್ಡ್ ಎಲ್ಲಿ ಹಾಕ್ತೀರಿ ನೀವು ಐ ಕಾರ್ಡ್ ಟೈಮಿಂಗ್ ಯಾವ ಥರ ಕೆಳಗಲ್ಲಿ ಆ ಒಂದು ಟೈಮಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಕೇಸಿಂದ ನೀವು ಮತ್ತೆ ಇಲ್ಲಿ ನೀವು ನೋಡ್ಬೋದು ವೀಡಿಯೋಸ್ ಬೇಕಾದ್ರೆ ವೀಡಿಯೋಸ್, ಪ್ಲೇಲಿಸ್ಟ್ ಬೇಕಾದ್ರೆ ಪ್ಲೇಲಿಸ್ಟ್ ನೀವು ಚಾನಲನ್ನು ಮೆನ್ಷನ್ ಮಾಡ್ಬೋದು. ಆ ಒಂದು ಚಾನಲ್ ಬೇಡ, ನಾವು ವೀಡಿಯೋಗಳು ಮೆನ್ಷನ್ ಮಾಡೋಣ. ಎಲ್ಲರೂ ವೀಡಿಯೋಗಳ ಮೆನ್ಷನ್ ಮಾಡ್ತಾರೆ ಹೆಚ್ಚು. ಇಲ್ಲಿ ನೀವು ನೋಡ್ಬೋದು, ನೀವು ಒಂದು ಚಾನಲ್ದಾಗಿರೋ ಅಪ್ಲೋಡ್ ಮಾಡಿರೋಂಥ ಪ್ರತಿಯೊಂದು ವೀಡಿಯೋಗಳನ್ನ ಇಲ್ಲಿ ಶೋ ಅಪ್ ಆಕಾವು. ಇದ್ರಾಗ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಒಂದು ವಿಡಿಯೋ ಬೇಕಲ್ಲ ಆ ಒಂದು ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಅದು ಕೊಡ್ಬೋದು. ಸೇವ್ ಅದು ಕೊಟ್ರಿಪ್ಪ ಅಂದ್ರೆ ಈ ಒಂದು ವಿಡಿಯೋ ನೋಟಿಫಿಕೇಷನ್ ಮುಖಾಂತರ ಮ್ಯಾಲೆ ಐ ಕಾರ್ಡ್ ಅಂತ ನಿಮ್ಗೆ ಒಂದು ಆಪ್ಷನ್ ಕೊಟ್ಟಿರ್ತಾನೋ ಅಲ್ಲಿ ನಿಮ್ಗೆ ಶೋ ಅಪ್ ಆಕೈತಿ. ಅಲ್ಲಿ ಆಡಿಯನ್ಸ್ಗಳು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ವಿಡಿಯೋನ ವಾಚ್ ಮಾಡ್ತಾರೆ ಇಷ್ಟ ಆಗಿದ್ರೆ ಬೇಕಾದ್ರೆ. ಮತ್ತು ಈ ಒಂದು ಟ್ರಿಕ್ ಇಷ್ಟ ಮತ್ತು ಈ ಒಂದು ಟ್ರಿಕ್ಕಿಂದ ನಿಮ್ಮ ಚಾನಲ್ ಗ್ರೋ ಆದ್ಮೇಲೆ ನನಗೆ ಐ ಕಾರ್ಡ್ ನೀವು ಬಂದಾಗ ಕಮೆಂಟ್ ಮಾಡಿರಿ. ಮತ್ತು ಇದೇ ಥರ ಬೆಸ್ಟ್ ಕಂಟೆಂಟ್ ಟಾಪಿಕ್ಗಳನ್ನ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತೀನಿ. ಇದಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಸ್ಪಾನ್ಸರ್ಶಿಪ್ಲಿ ಫೇಸ್ಬುಕ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಮತ್ತು ಹೊಸ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿ ಬೇಕಂದ್ರೆ, ಮತ್ತು ಟೆಲಿಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಪ್ರತಿಯೊಂದರ ಅಪ್ಡೇಟ್ನು ನನ್ನ ಚಾನಲ್ದಾಗ ನಾನು ನಿಮಗೆ ತಿಳಿಸ್ಕೊಡ್ತಿರ್ತೀನಿ. ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.